ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಚನ್ ಗೌಡ. ವೆಲ್ಕಮ್ ಬ್ಯಾಕ್ ನಮ್ಮ ಇನ್ನೊಂದು ವ್ಲಾಗಿಗೆ, ನಮ್ಮ ಪಾರ್ಟ್ 2 ಆಫ್ ಲೇ ಡೈರೀಸ್. ಇವತ್ತು ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾವು ಇನ್ನೊಂದು ಸತಿ ಲೇಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಇನ್ನೊಂದು ಡ್ರೋನ್ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಡ್ರೋನ್ನ ಟ್ರಯಲ್ಸ್ ಇದೆ. ಅದು ಎಲ್ಲಿದೆ ಅಂದರೆ ವಾಡಿಲಾ ಪಾಸ್. ಆಲ್ಮೋಸ್ಟ್ ಒಂದು ಲೇಯಿಂದ ಒಂದು 50 to 60 ಕಿಲೋಮೀಟರ್ಸ್ ಇದೆ. ಅದು ಟ್ರಯಲ್ಸ್ ಇದೆ. ಅದು ಆಲ್ಮೋಸ್ಟು 80 to 100 kg ಎತ್ತುತ್ತೆ. ಇಲ್ಲಿ ಬೆಂಗಳೂರಲ್ಲಿ 100 kg ಎತ್ತುತ್ತೆ. ಲೇಯಲ್ಲಿ ಒಂದು 80 ಎತ್ಬೋದೇನೋ. ನೋಡೋಣ ಬನ್ನಿ, ಅದನ್ನು ಟ್ರೈ ಮಾಡಿ, ಆರಿಸಿ ಚೆಕ್ ಮಾಡಿ ಹೆಂಗೆ ಅಂತ ನೋಡೋಣ. ಬನ್ನಿ ಹೋಗೋಣ. ನನ್ನ ಫ್ಲೈಟು ಇನ್ನೇನು ಎಷ್ಟು ಮಧ್ಯರಾತ್ರಿ ಇದೆ, ಒಂದು 10-11 ಗಂಟೆಗೆ ಡಿಲೇ ಬೇರೆ ಆಗಿದೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ ಹೊರಡೋದು. ನೋಡೋಣ, ಬನ್ನಿ ಹೋಗೋಣ. ಇದೇ ನಮ್ಮ ಹೋಟೆಲ್ ಇತ್ತು ನಾವಿರೋದು. ನೋಡಿ ಇದು ಹೋಟೆಲ್ ಏನು ಚೆನ್ನಾಗಿದೆ ಅಂದರೆ, ಈ ಹೀಟರ್ ತುಂಬ ಚೆನ್ನಾಗಿದೆ. ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದೇ ಬೆಸ್ಟ್. ಕೆಲಸಕ್ಕೆ ರೆಡಿ ಆಗಿದ್ದೀನಿ, ಆದರೆ ಹೊರ್ಗಡೆ ನೋಡಿದ್ರೆ ಸ್ನೋಫಾಲ್ ಆಗುತ್ತಿರುವುದು ಫ್ರೆಂಡ್ಸ್. ಏನು ಮಾಡುವ ಗೊತ್ತಿಲ್ಲ. ಹೊರಗಡೆ ಲೈಟಾಗಿ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಕಾಣಿಸ್ತದೆಯಲ್ಲ ಗೊತ್ತಿಲ್ಲ. ನಿಧಾನಕ್ಕೆ ಸ್ನೋಫಾಲ್, ಇದು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನಿಧಾನಕ್ಕೆ ಸ್ಟಾರ್ಟ್ ಆಗಿ ಬಿಸಿಲು ಇದೆ, ಹಂಗೆ ಸ್ನೋಫಾಲು ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಫುಲ್ ಸ್ನೋ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅಪ್ಪ, ನನ್ನ ಪ್ರಕಾರ ಪೂರ್ತಿ ಕವರ್ ಆಗುತ್ತೋ? ಹಾಂ, ಇಲ್ಲಿ ಗೋ ಟು ಅವರ್ ವರ್ಕ್ಶಾಪ್. Not just that. ಹಾಂ, You imagine passes this is. ಹಾಂ, Imagine 18,000 Soonmarg, Zojila. ಎಲ್ಲ ಕವರ್ ಆಗುತ್ತೆ. So this is ನೋ ಐಡಿಯಾ. ಅಯ್ಯೋ, ಸ್ನೋ. ಏನಾಗಲ್ಲ. ಏನೋ ಫೆಸ್ಟಿವಲ್ ನಡೀತದೆ ಇಲ್ಲಿ. ಟ್ಯಾಕ್ಸಿದು ಫೆಸ್ಟಿವಲ್ ಮಾಡ್ತಾರಲ್ಲ ಇಲ್ಲಿ, ಸಖತ್ತು. ಅಲ್ಲ ಬರೀ ಟ್ಯಾಕ್ಸಿ ಬ್ರೋ ಇವರು. ಇವರೆಲ್ಲ ಬರೀ ಟ್ಯಾಕ್ಸಿನೇ ಇರೋದಲ್ಲ, ಎಲ್ಲ ಬೋರ್ಡ್ ಜಾಸ್ತಿ ಇರೋದು. ಇವರು ಹೆಂಗೆ ನೋಡಿ ಇವರು. ಹಂಗೆಲ್ಲ ಹೆಂಗೆ ಕಟ್ ಮಾಡೋಕ್ಕಾಗುತ್ತೆ? ಎಡಿಟ್ ಮಾಡ್ಬಿಡಿ ಇದನ್ನ. ಇಲ್ಲ, ಓಕೆನಾ? ನೋಡ್ತಾ ಇದ್ದೀರಾ ನೀವಿಲ್ಲಿ. ಇವಾಗ ನಾವು ಇದಕ್ಕೆ 80 kgs ಹಾಕಿದ್ದೀವಿ. ಫಸ್ಟ್ ಫ್ಲೈಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದಾದಮೇಲೆ ನಾವು ವಾಡಿಲಾ ಪಾಸಿಗೆ ತೊಗೊಂಡೋಗಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು kgನ ಹಾಕಿ ತೋರಿಸಿ ಅವ್ರಿಗೆ ಟ್ರಯಲ್ ತೋರಿಸ್ಬೇಕು. ಇಲ್ಲಿ ನಾವು ಡ್ರೋನನ್ನು ತಗೊಂಡು ವಾಡಿಲಾ ಪಾಸ್ಗೆ ಹೋಗ್ತಾ ಇದ್ದೀವಿ.
ಏನು ಡ್ರೋನು ಕಟ್ಟಿದ್ದು ಲೂಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ನೊಂದ್ಸತಿ. क्या हो गया भाई? ओ प्याज भाई लूज हो गया? हाँ लूज हो गया? कैसे दिखा? ಚೀಲ್ಕಂತೆ. ಇನ್ನೊಂದು ಸ್ವಲ್ಪ ಏನಿದೆ ಲೊಕೇಶನ್ ನೋಡಿ. ಇನ್ನೂ ಹೋಗ್ಬೇಕು, ಇನ್ನೂ ಆಲ್ಟಿಟ್ಯೂಡ್ಗೆ ಹೋಗ್ತೀವಿ. ಇವಾಗ ನಾವು ಏನು ಆಲ್ಟಿಟ್ಯೂಡಲ್ಲಿ ಇದ್ದೀವಿ ಅಂದರೆ 4,000 ಸಮಥಿಂಗ್ ಇದ್ದೀವಿ. 4,100 5,000ವರೆಗೂ ಹೋಗ್ತೀವಿ. ಇವಾಗ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಲೋ ಆಲ್ಟಿಟ್ಯೂಡಲ್ಲಿ ಟೆಸ್ಟ್ ಮಾಡಿದ್ವಿ, ಅದು ಲೇಯಲ್ಲಿ. ಇವಾಗ ನಾವು ಅದಿಲ್ಲ ಅನ್ನೋ ಪಾಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಲ್ಲಿ ಇನ್ನೂ ಆಲ್ಟಿಟ್ಯೂಡು ಜಾಸ್ತಿ, ಆವಾಗ ಡ್ರೋನ್ಗೆ ಆರೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಅಲ್ಲಿ ಅಷ್ಟೊಂದು ಎತ್ತಲ್ಲ. ನೆನ್ನೆ ಟ್ರೈ ಮಾಡಿದ್ದು ಲೇಯಲ್ಲಿ 80 kg ಎತ್ತಿದ್ವಿ ಡ್ರೋನಲ್ಲಿ. ಇವಾಗ ಇಲ್ಲೋಗಿ ಟೆಸ್ಟ್ ಮಾಡ್ತೀವಿ, ಎಷ್ಟು kg ಎತ್ಬೋದು, ಎಷ್ಟು kg ಎತ್ತುತ್ತೆ, ಹಿಂಗೆ ಎಲ್ಲ. ಹೋಗೋಣ ಬನ್ನಿ, ರೆಡಿ ಆಯಿತು. ಮಗ ಈ ಟೈಮಲ್ಲಿ ನಾವು ಬಂದಿಲ್ಲ. ಒನ್ಸ್ ಸೋ ಗುಡ್ ಮಗ. ನನ್ನ ಡ್ರೋನ್ ಶಾಟ್ ಐ ವಾಂಟ್ ಇಸ್ ಮ್ಯಾನ್ ಚೇನ್ ಅಂತೆ. ಮಣಿ ಸ್ಲೈಡ್ ಹಾಕೊಂಬಾರ ಸಾಕು. ಹಾಂ ಇಲ್ಲೋ ಇಲ್ಲೆಲ್ಲ ಏನು ಮಣಿ, ನೀನೇನಾದರೂ ಬಿದ್ದಾದ್ರೆ ಮುಗ್ದಾಯ್ತು ನಿನ್ನ ಕತೆ ಅಷ್ಟೇ. ಯಾರೂ ಬರಲ್ಲ ಎತ್ತಕ್ಕೂ. ಅಣ್ಣವರು ಇಲ್ಲಿ ಕಳೆ ಕೀಳಕ್ ಬಂದಾರೆ. ಅಣ್ಣರು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರಂತೆ. ಅಣ್ಣರು ಯಾಕೆ ಒಳಗೆ ಹೋದ್ರು? ಅಣ್ಣರು ನೀವು ಹೋಗಲ್ಲ? ದೊಡ್ಡ ಇದರಲ್ಲಿ ಕೆರೆಯಲ್ಲಿ ಒಂದು ಚಿಕ್ಕ ನೀರು ತೆಗಿತಾವ. ಗ್ಲಾಸ್ ಒಂದೇ ಕಣ ನಾನು ಅಂತ ಕಿತ್ಕೊಂಡು ಕಣ್ಣು ಬಿಡೋಕಾಯ್ತಾರೆ ತಾನೆ. So beautiful, na? See? Yeah. ಅಣ್ಣರೇ ಒಳಗೆ ಹೋಗಿದ್ದೀರಾ? ಈ ಪೊಸಿಷನ್ ಹಾಂ ಸರ್, ಬನ್ನಿ ಬನ್ನಿ. We'll fly this way. We'll set up a GCS here. Drone will be there. So you can't see anything. मिनिमम 300. नाइस भाई, ये तो पा क्या देख रहे हो? इधर थोड़ा साफ कर. ಹಾಂ ಸಾಕು. ನೀವು ಸುಮ್ಮನೆ ಹೋಗಿದ್ರೆ ಇಲ್ಲಿ ಗೊತ್ತಾ? Start setting up. Let's not waste time. It's altitude. Mode lighter confirm. 50 kg payload Confirm mode lighter. loaded in the drone. Lighter confirm. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಡ್ರೋನು ಕೆಪಾಸಿಟಿ 80 ಅಂತ ಹೇಳಿದೆ, ಅದು ಲೇ ಲಡಾಖಲ್ಲಿ. ಆದರೆ ಇಲ್ಲಿ 50 kg ಮಾತ್ರ ಇರ್ತದೆ. ಏನಕ್ಕಂದರೆ ಲೇ ಲಡಾಖು 3,500 ಮೀಟರ್ಸಲ್ಲಿದೆ, ಆಲ್ಮೋಸ್ಟ್ ಲೈಕ್ 11,500 ಫೀಟಲ್ಲಿದೆ. ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಅಲ್ಲಿಗೂ ಇಲ್ಲಿಗೂ, ಇದು ವಾಲಿಲಾ ಪಾಸು, ಇನ್ನು ಇದು 3,000ಇಂದ 5,300 ಮೀಟರ್ ಹೆಚ್ಚಿಗೆ, ಆಲ್ಮೋಸ್ಟ್
1500 ಏನೋ ಹೆಚ್ಚಿಗೆ ಇದೆ. ಏನಾಗುತ್ತೆ ಅಂದರೆ ಈಗ ಹೋಗ್ತಾ ಏನಾಗುತ್ತೆ, ಏರ್ ಥಿಕ್ನೆಸ್ ಕಮ್ಮಿ ಆಗುತ್ತೆ. ಆವಾಗ ಆ ಪ್ರೊಪೆಲ್ಲರ್ ಇದೆಯಲ್ಲ, ಆ ಬ್ಲೇಡ್ ಆಫ್ ದ ಡ್ರೋನು ಏರ್ನ ಕಟ್ ಮಾಡೋಕ್ಕೆ ಏನಾಗುತ್ತೆ, ಆ ಪ್ರೊಪೆಲ್ಲರ್ ಇದೆಯಲ್ಲ ಆ ಬ್ಲೇಡ್ನ ಏರ್ನ ಕಟ್ ಮಾಡೋಕ್ಕೆ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಅದಕ್ಕೋಸ್ಕರ ಈ ಆಲ್ಟಿಟ್ಯೂಡಲ್ಲಿ ಕಮ್ಮಿ ವೆಯ್ಟ್ ಎತ್ತುತ್ತೆ. ಇದರಲ್ಲಿ ನಾವು ಆಲ್ಮೋಸ್ಟ್ 50 kgನೂ ಹಾಕಿದ್ದೀವಿ. ಇಲ್ಲಿ ಟ್ರೈ ಮಾಡ್ತಾ ಇರೋದು ಏನಾಗುತ್ತೆ, ಹೈಯರ್ ದ ಆಲ್ಟಿಟ್ಯೂಡ್ ಲೆಸ್ ಥ್ರಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಕಮ್ಮಿ ವೆಯ್ಟ್ ಹಾಕ್ತೀವಿ ನಮ್ಮ ಡ್ರೋನಿಗೆ. ಆದರೆ ಇದೇ ನಾವೇನಾದರೂ ಬೆಂಗಳೂರಲ್ಲಿ ಆಗಿದ್ದರೆ ಆಲ್ಮೋಸ್ಟ್ 100 kg ಎತ್ಬೋದಿತ್ತು ಇದೇ ಡ್ರೋನಲ್ಲಿ, ಇದೇ ಸೇಮ್ ಡ್ರೋನಲ್ಲಿ. ಆದರೆ ಇಲ್ಲಿ ಕಮ್ಮಿ ಎತ್ತಾ ಇದ್ದೀವಿ, ಏನಕ್ಕಂದರೆ ಇದೇ ರೀಸನ್ನು. ಹೈಯರ್ ದ ಆಲ್ಟಿಟ್ಯೂಡ್ ಲೆಸ್ ಥ್ರಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಡ್ರೋನು. ತಣ್ಣಗಾಯ್ತಾ ಹಿಂದೆ? ಸಾರಿ. ಅಲ್ಲೇ ಬ್ಯಾಗಿಗೆ ತುಂಬ್ತಾ ಇದ್ದೆ ನಾನು. ಹಾಯ್ ಫ್ರೆಂಡ್ಸ್, ಕೇಕ್ ಮಾಡ್ತಾ ಇದ್ದಾರೆ ನೋಡಿ ಇವರು. And here comes Sahil for a stroll on his vacation in the Himalayas. ಸರಿ ಗೈಸ್, ಬಂದಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಎಲ್ಲ ಸಕ್ಸಸ್ಫುಲ್ ಆಗಿದೆ ನಮ್ಮ ಕಡೆಯಿಂದ. ನೀವು ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ರಿ. ಅದೇ ಥರ ನಮ್ಮ ಮುಂದಿನ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.